ರೈತ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ 2 ಜಾಳಿಗೆ ಡಬ್ಬಿನ ಮಾರಾಟಕ್ಕೆ ತಂದೇನೆ. ಬನ್ನಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಏನಾದರೂ ಇದೇ ತರ ಕೃಷಿ ಉಪಕರಣ ಅಥವಾ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಾಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಜಾಳಿಗೆ ಡಬ್ಬಿ ಬಗ್ಗೆ ನೋಡೋದಾದ್ರೆ ಟೋಟಲ್ ಆಗಿ 2 ಕಬ್ಬಿನ್ ಟೇಲರ್ಗಳು ಮಾರಾಟಕ್ಕಿದಾವೆ. ಇದು ಮಾಡಲ್ ಏನು ಗೊತ್ತಿಲ್ಲ ಓನರು, ಯಾಕಂದ್ರೆ ಡಾಕ್ಯುಮೆಂಟ್ಸ್ಗಳು ಇಲ್ಲ. 2 ಟೇಲರ್ಗೂ ಡಾಕ್ಯುಮೆಂಟ್ಸ್ಗಳು ಇಲ್ಲ. ಅಂದಾಜು ಒಂದು 10 ವರ್ಷದ ಟೇಲರ್ ಇರ್ಬೋದು ಅಂತ ಓನರ್ ಹೇಳ್ತಿರೋದು. ಒಂದು 10 ವರ್ಷದ ಟೇಲರ್ಗಳು 2 ಕೂಡ. ಅಂಡ್ ಓನರು ಸೆಕೆಂಡ್ ಓನರ್ ಇದ್ದಾರೆ. ಇವರು ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡಿದ್ದಾರೆ. ನೀವು ತಗೊಂಡ್ರೆ 3ನೇ ಓನರ್ ಆಗ್ತೀರಾ. ಟೈರ್ಗಳೆಲ್ಲ ಒರಿಜಿನಲ್ ಟೈರ್ಸ್ ಇದಾವೆ. 2 ಟೇಲರ್ಗಳಿಗೂ 8 ಟೈರ್ಗಳು ಕೂಡ ಕೇಸಿಂಗ್ ಟೈರ್ಸ್ಗಳು ಇದಾವೆ. ಯಾವುದು ಕೂಡ ರಿಮೋಡ್ ಇಲ್ಲ. ಅಂಡ್ ಡಾಕ್ಯುಮೆಂಟ್ಸ್ ಯಾವುದು ಇಲ್ಲ. 2 ಟೇಲರ್ಗಳಿಗೂ ಡಾಕ್ಯುಮೆಂಟ್ಸ್ ಇಲ್ಲ. ಇದು ಮಾರಾಟಕ್ಕಿರೋ ಲೊಕೇಶನ್ ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಕೊರ್ಸೆಗಾಂವ್ ಎಂಬ ಗ್ರಾಮದಲ್ಲಿ ಈ 2 ಟೇಲರ್ಗಳು ಮಾರಾಟಕ್ಕಿವೆ. ಕಂಡೀಷನ್ ಮಾತ್ರ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಕೂಡ ಓನರ್ ಹೇಳಿರೋದು. ನೀವು ಕೂಡ ನೋಡ್ತಾ ಇರ್ಬೋದು ಕಂಡೀಷನ್ ಯಾವ ಥರ ಇದೆ ಅಂತ. ಪ್ರೈಸ್ ಬಂದು ಓನರು 2 ಸೇರಿ ಜಸ್ಟ್ 3,75,000 ಹೇಳ್ತಿದ್ದಾರೆ. 2 ಟೇಲರ್ಗಳಿಗೆ ಸೇರಿ. ಇದು ಕೂಡ ಏನು ಫೈನಲ್ ಇರೋದಲ್ಲ, ಮಾತಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಪ್ರೆಸೆಂಟಲ್ಲಿ 3,75,000 ಹೇಳ್ತಿದ್ದಾರೆ. ನೀವು ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡ್ರೆ ಇನ್ನೂ ಕಡಿಮೆ ಆಗ್ಬೋದು. ನೀವು ಹೆಚ್ಚಿನ ಮಾಹಿತಿಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇರುತ್ತೆ, ವಿಡಿಯೋದಲ್ಲಿ ನಂಬರ್ ಇರಲ್ಲ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದರೆ ಟೇಲರ್ಗಳು ಇರಲ್ಲ, ಮಾರಾಟವಾಗಿರುತ್ತವೆ. ನೋಡಿ ನಿಮಗೆ ಓಕೆ ಆದರೆ ಡೈರೆಕ್ಟಾಗಿ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ಇಲ್ಲಾಂದರೆ ಬೇರೆ ಯಾರಾದರೂ ತಗೊಳ್ಳೋರಿದ್ದರೆ ಅಥವಾ ಇದೇ ಥರ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.